ನಮ್ಮ ಪಾಲು ನಮ್ಮ ಹಕ್ಕು ನಮಗೆ ಸಿಗ್ಬೇಕಷ್ಟೇ. ರಘು ಸಿಗ್ಬೇಕಾದಂತ ಸೌಲಭ್ಯ ಏನು ಅವನು ಸಿಗ್ಬೇಕು, ನನಗೆ ಸಿಗ್ಬೇಕಾದಂತ ಸೌಲಭ್ಯ ನನಗೆ ಸಿಗ್ಬೇಕು, ನನಗೆ ಸಿಗ್ಬೇಕಾದ ಸೌಲಭ್ಯ ಅವರಿಂದ ಕಿತ್ಕೊಳ್ಳೋದಲ್ಲ. ನಮಗೆ ಸಿಗ್ಬೇಕಾದಂತ ಸೌಲಭ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ. ಇವತ್ತು ಫಾರ್ ಎಕ್ಸಾಂಪಲ್ಗೆ ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ. ಒಳ ಮೀಸಲಾತಿಯನ್ನು ಜಾರಿ ಮಾಡಿದಾಗ ಮಾದಿಗ ಜನಾಂಗಕ್ಕೆ ಸಂಬಂಧಪಟ್ಟವ್ರಿಗೆ 6%, ವಲಯ ಜನಾಂಗಕ್ಕೆ ಸಂಬಂಧಪಟ್ಟವ್ರಿಗೆ 6%, ಬೋವಿಲ್ ಅಂಬಾಣಿ ಕೊರಚ ಕೊರಬ ಇವರಿಗೆಲ್ಲ ಸಂಬಂಧಪಟ್ಟವ್ರಿಗೆ 5% ಅಂತ ಮಾಡಿದೆ. ಬಟ್ ಈ ಅಲೆಮಾರಿಗಳು ಅಂದ್ರೆ ಸುಡುಗಾಡು ಸಿಕ್ಕರು, ಬುಡುಬುಡಿಕೆ ಜನಾಂಗ, ಸಿಳ್ಳೆಕೆ ಹಾಕೋರು ಇವ್ರಿಗೆಲ್ಲ 1% ತಂದಾಗ್ತಾರೆ. ಅವರನ್ನ ಸ್ಮಶಾನದಲ್ಲಿದ್ದಾರೆ, ಕುರುಸುಗಳು ಹಾಕೊಂಡು ಸ್ಮಶಾನ ಸಿಕ್ಕರು, ಸ್ಮಶಾನದಲ್ಲಿ ಕಾಯ್ದಿರ್ತಕ್ಕಂಥವ್ರಿಲ್ಲ, ಅವ್ರು ಕೂಡಿಲ್ಲ, ಆಶ್ರಯ ಇಲ್ಲ. ಅವರಿವತ್ತು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ತಾರೆ. ಯಾಕೋಸ್ಕರ? ತನ್ನ ಹಕ್ಕಿಗೋಸ್ಕರ. ಇನ್ನೊಬ್ಬರ ಹಕ್ಕನ್ನ ಕಿತ್ತಿನ ಕೊಡಿ ಅಥವಾ ಇನ್ನೊಬ್ರು ಕೊಡ್ತಾ ಇರ್ತಕ್ಕಂಥ ಸೌಲಭ್ಯನ ನಾವು ಕಿತ್ಕೊಡಿ ಅಂತ ಹೋರಾಟ ಮಾಡ್ತಿಲ್ಲ ಅಲೆಮಾರಿ ಜನಾಂಗದವರು. ನಮಗೆ ಬೇಕಾದಂತ ಹಕ್ಕು, ನಾವು ಈ ಭೂಮಿ ಮೇಲೆ ಬದುಕಬೇಕು. ನಾವು ನಮ್ಮಂತೆ ಮನುಷ್ಯರು, ಈ ಭೂಮಿಯಲ್ಲಿರ್ತಕ್ಕಂಥ ನೆಲ, ಜಲ, ಗಾಳಿಗೆ ನಮಗೂ ಹಕ್ಕಿದೆ, ನಮಗೆ ಹಕ್ಕನ್ನ ಕೊಡಿ ಅಂತ ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟ ಇನ್ಯಾವ ರೀತಿ ಹೋಗ್ತದೋ ಗೊತ್ತಾಗ್ತಾ ಇಲ್ಲ. ಆದರೆ ತೀಕ್ಷ್ಣವಾಗಿದೆ ಹೋರಾಟ. ನಾನು ಜಾಸ್ತಿ ಮಾತಾಡೋದಿಲ್ಲ ಅಂತ ಅನ್ನಿಸ್ತದೆ. ತಮಗೆ ನಾನು ಅನಿಸಿದ ಒಂದು ತಿಳುವಳಿಕೆಯನ್ನ ಎಲ್ಲಾ ಜನಾಂಗದ ಪರವಾಗಿ ನಾನು ಕೊಟ್ಟಿದ್ದೀನಿ ಅಂತೀನಿ. ಏನನ್ನ ತಪ್ಪಿದ್ರೆ ದಯಮಾಡಿ ಎಲ್ಲರೂ ಕ್ಷಮಿಸಬೇಕು. ಸಂಘಟನೆ ಮಾಡಬೇಕು ಅಂತ ಮುಂದೆ ಬಂದಿದ್ದೀವಿ. ಅದಕ್ಕೆ ತಾವೆಲ್ಲರೂ ಸಾಥ್ ಕೊಡಬೇಕು. ಇದಕ್ಕೆ ಉದ್ದೇಶ ಗೊತ್ತಿದೆ. ಇದ್ರ ಉದ್ದೇಶ ಏನು? ನಾವು ಒಗ್ಗಟ್ಟಾಗಿದ್ರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಕರ್ನಾಟಕ ಕಂಡೋರ್ ಕಾಲು ಹೋಗ್ಬಾರ್ದು. ಅದನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ದಿರುತ್ತೆ. ಅದೇ ನಾವು ಓಟ್ ಹಾಕ್ತೀವಿ, ಬಂದ್ಬಿಡ್ತೀವಿ, ಮಿಕ್ಕಿದ ಆಮೇಲೆ ಹಿಂದೆ ಹೇಳ್ತೀವಿ ಅದು ಅವ್ರು ಮಾಡ್ತಾ ಇಲ್ಲ, ಇವ್ರು ಮಾಡ್ತಾ ಇಲ್ಲ ಅಂತ. ಅಷ್ಟು ಅದಕ್ಕೆ ಸರಿಯಲ್ಲ. ಹೇಳ್ಬೇಕಂದ್ರೆ ಐದ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಈ ಸಂಘಟನೆಗೆ ಬಹಳ ಒಂದು ಅರ್ಥ ಇದೆ. ಈ ಜವಾಬ್ದಾರಿ ನಾನು ಖುದ್ದಾಗಿ ತಗೊಳ್ತಾ ಇಲ್ಲ. ನನಗೆ ನೀವೆಲ್ಲ ಧೈರ್ಯ, ನಿಮ್ದು ನಮ್ಮ ಮೇಲಿರೋ ನಂಬಿಕೆ ನೋಡಿ ನನಗೆ ಸಿಗ್ತಾ ಇದೆ. ನನಗೆ ಆಸಕ್ತಿ, ರಾಜಕೀಯ ಆಸಕ್ತಿ ಇದ್ದು ರಾಜಕೀಯದಲ್ಲಿ ಇವತ್ತು ಒಂದು ಅಲ್ಪಸಂಖ್ಯಾತ ಸಮಾಜದಿಂದ KDP ಸದಸ್ಯರಾಗಿ ನನಗೆ ನಮ್ಮ ರಾಜ್ಯ ಸರ್ಕಾರ ನನಗೆ ನೇಮಕ ಮಾಡಿದೆ. ಅಷ್ಟು ಶಕ್ತಿ ಸಾಲದು. ನಾನು ತಿಳಿದಿರೋ ಹಾಗೆ ಎಲ್ಲ ರಾಜಕಾರಣಿಗಳು ನಾವು ಬೈತೀವಿ, ಅಧಿಕಾರಿಗಳಿಗೆ ನಾವೇನು ಹೇಳಲ್ಲ. ನಾವು ಅಧಿಕಾರಿಗಳನ್ನ ನಾವು ಕಂಟ್ರೋಲಿಗೆ ತಗೊಳ್ಬೇಕು. ಅಧಿಕಾರಿಗಳು ತಪ್ಪು ಮಾಹಿತಿ ರಾಜಕಾರಣಿಗಳಿಗೆ ಕೊಡ್ತಾರೆ, ಅದರ ರೂಪರೇಷ ಅವರು ಅದೇ ರೀತಿ ತಯಾರಿಕೆ ಮಾಡ್ತಾರೆ. ಆದ್ರಿಂದ ಈ ಸರ್ಕಾರಿ ಕಚೇರಿಗಳಲ್ಲಿ ನಮ್ದು ಆಗಮನ ಇರೋದೇ ಇಲ್ಲ, ಯಾರು ಹೋಗೋದಿಲ್ಲ. ಯಾರಿಗೆ ಬೇಕು ಹಣ ನೀರು ಮಾಡಿಕೊಡು, ಆ ಪರಿಸ್ಥಿತಿ ಮುಂದೆ ಆಗ್ಬಾರ್ದು. ನಾವು ಮಾಡಿಕೊಡ್ಬೇಕು ನಮ್ಮ ಕೆಲಸ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂತ ಧೈರ್ಯ ಈ ಸಂಘಟನೆಗಿದೆ. ಈ ಸಂಘಟನೆ ವಿಚಾರವಾಗಿ ನಾವು ಬಂದು ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಒಬ್ಬ ಹಿಂದುಳಿದ ದಲಿತರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ಅವ್ರಿಗೆ ನ್ಯಾಯವಾಗಿ ತಲುಪಿಸ್ಕೊಡ್ಬೇಕು. ಈ ಜವಾಬ್ದಾರಿಯಿಂದ ಯಾರು ಹಿಂದೆ ಹೋಗ್ತಿರೋ ಅವ್ರು ಕನ್ನಡಿಗನೂ ಅಲ್ಲ, ಈ ಪ್ರಜೆನೂ ಅಲ್ಲ. ಆ ಜವಾಬ್ದಾರಿಯಿಂದ ಯಾರು ಹಿಂದೆ ಹೋಗ್ತಿರೋ ಅವ್ರು ಕನ್ನಡಿಗನೂ ಅಲ್ಲ, ಒಬ್ಬ ಪ್ರಜೆನೂ ಅಲ್ಲ. ಪ್ರತಿಯೊಬ್ಬರು ಲೀಡರಾಗಿ ಬೆಳೀಬೇಕು. ನನ್ನ ಉದ್ದೇಶ. ನಾವು ಶಾಶ್ವತ ಇರೋದಿಲ್ಲ. ಇಲ್ಲಿ ನಾವು ಯಾರು ಶಾಶ್ವತ ಇರೋದಿಲ್ಲ. ಯಾರಿಗೆ ಏನು ಅಧಿಕಾರ ಸಿಗುತ್ತೆ ಆ ಅಧಿಕಾರನ ಚಲಾಯಿಸಿ ಬಡವರಿಗೆ ನೀವು ಹೆಲ್ಪ್ ಮಾಡಬೇಕು. ಅವ್ರಿಗೆ ಒಬ್ಬರಿಗೆ ಉಳಿದುಕೊಳ್ಳುವಂತ ಈ ಪರಿಸ್ಥಿತಿ ಬರಬೇಕು. ನಮ್ಮಲ್ಲೇ ಒಂದು ಶಕ್ತಿ ಹುಟ್ಟಬೇಕು. ಒಂದು ಬ್ಲಾಕ್ ಅಲ್ಲಿ 5 ಜನ ಹುಟ್ಟಬೇಕು. ಅವರೆಲ್ಲ ಇವರೆಲ್ಲ ಹೋಗಿ ಅಂತ ಅಮಾಯಕರು ಅಸಹಾಯಕತೆ ತೋರಿಸ್ಬೇಡಿ. ಅದು ಗಂಡಸ್ತನೂ ಅಲ್ಲ, ಈ ಪ್ರಜೆ ಕೆಲಸನೂ ಅಲ್ಲ. ಆದ್ರಿಂದ ನಾನು ಏನೋ ಒಂದು ಸಣ್ಣದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನ್ ಪ್ರಯತ್ನ? ಎಲ್ಲ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ನಾವು ಹೊಂದಿದ್ರೆ ಬೇರೆಯವರು ನಿಮ್ಗೆ ಅವನು ಅದು ಹೇಳಿದ್ದಾನೆ ಇದು ಹೇಳಿದ್ದಾನೆ ಅಂತ ಹೊರಗು ಹುಟ್ಟಿಸೋ ಪ್ರಯತ್ನ ಮಾಡ್ತಾರಲ್ಲ, ಅದಕ್ಕೆ ಒಂದು ಗೋಡೆ ಬೀಳುತ್ತೆ. ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಇದರಲ್ಲಿ ಇನ್ನೊಂದು ವಿಚಾರ ಇದೆ ಹೇಳ್ತೀನಿ. ಯಾರ್ಯಾರು ಆಸಕ್ತಿ ಉಳಿದಿಲ್ಲ ಅವರ ಶ್ರಮ ನಾವು ಮಾಡ್ತೀವಿಲ್ಲ, ಸಮಾಜಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ದಯಮಾಡಿ ಮುಂದೆ ಬಂದು ಅವರಿಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ತಗೊಂಡು ನೀವು ಕೆಲಸ ಮಾಡಬೇಕು. ಅದು ಮಾಡಲೇಬೇಕು. ಮಾಡಿಲ್ಲ ಅಂದ್ರೂ ಆಗೋದಿಲ್ಲ, ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಕೋಮು, ಜಾತಿ, ಜಗಳ ಇದೆಲ್ಲ
ತಡೆದ್ರೆ ನಮ್ಮ ಮಕ್ಕಳ ಭವಿಷ್ಯ ನಾವು ಉಳ್ಕೋಬಹುದು. ಬೇರೆ ಮಾರ್ಗನೇ ಇಲ್ಲ. ಯಾಕಂದ್ರೆ ನೋಡ್ತಾ ಇದ್ದೀವಿ ನಾವು ದುಡ್ಡು ತಗೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ ಈಗ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ತಡೆ ಆಗದೆ ತರಬೇಕು ಅಂದ್ರೆ ನಮ್ಮ ಶಕ್ತಿ ನಮ್ಮೆಲ್ಲ ಕೈಯಲ್ಲಿರಬೇಕು. ಹಾಗೂ ಇನ್ನೊಂದು ವಿಚಾರ, ಯುವಕರು ನೋಡ್ತಾ ಇದ್ದೀವಿ ಹೋಟೆಲ್ಗಳ ಹತ್ರ ಕೆಲವು ಬೇರೆ ಬೇರೆ ವ್ಯಾಯಾಮದಲ್ಲಿ ಅವ್ರ ಆರೋಗ್ಯನ ಕೆಡಿಸ್ಕೊಳ್ತಾ ಇದ್ದಾರೆ. ದಯಮಾಡಿ ಹೇಳ್ತೀವಿ, ಭಾಳ ಈಗ ಗ್ಯಾರಂಟಿ ಇಲ್ಲ, ಸಾವಂತೂ ಖಚಿತ. ಅವ್ರು ಹೇಳ್ತಿರೋ ಮತ್ತೆ ಹುಟ್ಟು ಉಚಿತ, ಸಾವು ಖಚಿತ. ಈ ಮಧ್ಯೆ ಏನು ಮಾಡ್ಕೊಳ್ತೀವಿ ನಾವು, ಅದೇ ನಮ್ಗೆ ಸಾಧ್ಯ. ದಯಮಾಡಿ ಯಾರು ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗಬಾರ್ದು ಯುವಕರು. ಯಾಕಂದ್ರೆ ಯುವಕರ ಅವಶ್ಯಕತೆ ಇದೆ. ಹೆಂಗೆ ನಮ್ಮ ಸೇನೆಗೆ ಸೈನಿಕರು ಬೇಕೋ, ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಯುವಕರು ಗಟ್ಟಿ ಒಂದು ಪಡೆ ಬೇಕು. ಆ ಪಡೆ ನಾವು ಅಲ್ಲಿ ವ್ಯಕ್ತ ಮಾಡಿದ್ರೆ ಆಗಲ್ಲ. ಆ ಶಕ್ತಿನ ಇಲ್ಲಿ ಬಡವರಿಗೋಸ್ಕರ ಸಹಾಯ ಮಾಡೋದಕ್ಕೆ ಉಪಯೋಗಿಸ್ಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇದು ನಾವೇನೋ ನಾನು ನೋಡಿದ್ದೀನಿ, ಅನುಭವ ಆಗಿದೆ ನನಗೆ. 45 ವರ್ಷ, ಸುಮಾರು ನಂದು 10 ವರ್ಷ ಯಾರು ನನ್ನ ಮೇಲೆ ಕೈಯಿಂದಲೇ ನಾನು ಬದುಕಿದ್ದೀನಿ. ನನಗೆ ಕಷ್ಟ ಸುಖ ಅರ್ಥ ಆಗಿದೆ. ಆದ್ರಿಂದ ಹೇಳ್ತಾ ಇದ್ದೀನಿ, ಯಾರು ಆಗುವಾಗ ನಿಮ್ಮ ಶಕ್ತಿ ನೀವು ಬೆಳ್ಕೊಳ್ಬೇಕು. ಸಂಘಟನೆ ವಿಚಾರದಲ್ಲಿ ಬಂದಾಗ ದಯಮಾಡಿ ಯಾರು ಅನ್ಯತ ಭಾವಿಸಬಾರ್ದು. ಒಂದು ಮಾತು ಮರ್ತೋಯ್ತು, ಶಕ್ತಿ ಈ ಸಂಘಟನೆ ಬರುತ್ತೆ. ಒಬ್ಬ ಅಭ್ಯರ್ಥಿ ನಿಲ್ಲಿಸೋದ್ರಿಂದ ಬರಬೇಕು. ಯಾಕೆ ನಾವು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಬಡವರು ನಿಂತ್ಕೊಳ್ಬೇಕು. ಯಾರು ರಾಷ್ಟ್ರ ನಿಂತ್ಕೊಳ್ಳೋದಿಲ್ಲ. ನಾವು ಹೇಳ್ಕೊಳ್ತೀವಿ ಅಷ್ಟೇ, ಅನ್ನ ಮಾಡ್ತಾರೆ ಏನು ಮಾಡ್ತಾರೆ ಅಂತ. ನಾವು ಕರ್ನಾಟಕದ ಎಲ್ಲ ರಾಜ್ಯದ ಇಡೀ ರಾಷ್ಟ್ರದ ಅದರಿಂದನೇ ಕಟ್ತಾ ಇರೋದು ಮನಸ್ಸು. ಯಾರು IT ಸೆಲ್ನವರು ಎಲ್ಲ ಪಕ್ಷದವರು ಅದೇ ಮಾಡ್ತಾ ಇರೋದು. IT ಸೆಲ್ನವ್ರು ಏನು ಮಾಡ್ತಾ ಇದ್ದಾರೆ, ಅವ್ನು ಹಳೆಯದು ಯಾವುದು 5 ವರ್ಷದ ಇತಿಹಾಸನ ಈಗ ವಾಟ್ಸಪ್ಪಲ್ಲಿ ಹಾಕ್ತಾನೆ. ಅದು ನೋಡ್ಕೊಂಡು ಹಿಂಗಿತ್ತ ಅಂತ. ನಮ್ಗೆ ಹಿಂದೆದು ಬೇಡ, ಮುಂದೆದು ಬೇಡ. ಮುಂದೆ ಭವಿಷ್ಯ ನಮ್ದಿದೆ, ಹಿಂದೆ ಭವಿಷ್ಯ ನಮ್ಗೆ ಬೇಡ. ಹಿಂದೆ ಏನಾಗಿದೆಯೋ, ಯಾರು ಏನು ಮಾಡಿದಾರೋ ನಮಗೆ ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಮುಂದೆ ನಮಗೆ ಬೇಕು. ನೆನ್ನೆ ಊಟ ಮಾಡಿದಾಗ ಕೇಳ್ತಾರ, ನೆನ್ನೆ ಊಟ ಕೊಡುವಂತ ಕೊಡ್ತಾರ, ಕೊಡಲ್ಲ. ನೆನ್ನೆ ಊಟ ನಿನ್ನೆದಾಯ್ತು. ಇವತ್ತಿನ ಮುಂದಿನ ಊಟ ನಾವೇನು ಮಾಡಬೇಕು ಅದನ್ನು ಯೋಚನೆ ಮಾಡಿ ನಾವು ಈ ಸಂಘಟನೆಯನ್ನು ಮುಂದುವರಿಸೋಣ. ಲೇಟ್ ಆಗಿರ್ಬೋದು, ಬರ್ಬೋದು. ಅದನ್ನು ನನ್ನ ಪ್ರವಚನ ಅಷ್ಟೇ. ಆ ಹುದ್ದೆನ ಸದುಪಯೋಗಪಡಿಸ್ಕೊಂಡು ಎಲ್ಲ ಅಲ್ಲಿಂದ ಇವರಿಗೆಲ್ಲ ಒಳ್ಳೆ ಅವರ ಕಾಪಾಡಿ ಅವ್ರಿಗೂ ಒಂದು ಒಳ್ಳೆ ಇದು ಮಾಡಿ ಅಂತ ಹೇಳಿ